ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಮತ್ತಷ್ಟು ವೇಗವನ್ನ ಪಡೆದುಕೊಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಿಕೆ ಶಿವಕುಮಾರ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಸಿಎಂ ಸೀಟಿಗಾಗಿ ಕಾದು ಕಾದು ಸುಸ್ತಾಗಿ ಹೋಗಿರುವ ಡಿಕೆ ಒಂದು ಬಾಂಬ್ ಅನ್ನ ಸಿಡಿಸಿದ್ರು. ಆ ಬಾಂಬ್ಗೆ ಸಿದ್ದರಾಮಯ್ಯ ಅಂಡ್ ಟೀಮ್ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಹೀಗೆ ಬಲಿಷ್ಠ ನಾಯಕ ಸಿದ್ದರಾಮಯ್ಯ ಅವರು ಏಕಾಂಗಿ ಆಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಹುಟ್ಟುಕೊಂಡಿದೆ. ಇಷ್ಟಕ್ಕೂ ಡಿಕೆ ಸಿದ್ದುಗೆ ಕೊಟ್ಟಿರುವ ಆ ಶಾಕ್ ಆದ್ರೂ ಏನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸಿಎಂ ಸೀಟಿಗಾಗಿ ಕಾದು ಕಾದು ಬೇಸರಗೊಂಡಿರುವ ಡಿಕೆ ಶಿವಕುಮಾರ್ ಈ ಬಾರಿ ಸಿಡಿಸಿರುವ ಆ ಬಾಂಬ್ಗೆ ಸಿದ್ದರಾಮಯ್ಯ ಹಾಗೆ ಅವರ ತಂಡ ಹೊಡೆದ್ಬಿಟ್ಟಿದ್ದಾರೆ. ಹಿಂದ ನಾಯಕ ಸಿಎಂ ಸಿದ್ದರಾಮಯ್ಯ ಅವರ ಹಿಂದೆಯೇ ಇರ್ತಾ ಇದ್ದಂತ ಹಿರಿಯ ಸಚಿವರು ಸಿದ್ದರಾಮಯ್ಯ ಅವರನ್ನೇ ಬೆಂಬಲಿಸ್ತಾ ಇಲ್ವಾ? ಮೋರ್ ಸ್ಟ್ರಾಂಗ್ ಆಗಿದ್ದ ಸಿದ್ದರಾಮಯ್ಯ ಅವರು ಏಕಾಂಗಿ ಆಗ್ಬಿಟ್ರಾ? ಮೊದಲು ಸಿಎಂ ಸಿದ್ದರಾಮಯ್ಯ ಅವರೇ ಫುಲ್ ಟೈಮ್ ಸಿಎಂ ಅಂತ ಹೇಳ್ತಾ ಇದ್ದ ಬೆಂಬಲಿಗ ಘಟಾನುಘಟಿ ಮಂತ್ರಿಗಳು ಯಾರೂ ಕೂಡ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಲ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ಏಕಾಂಗಿ ಆದ್ರ ಅನ್ನೋದಕ್ಕೆ ಸಾಕ್ಷಿ ಎಂಬಂತೆ ಈಗ ಪ್ರತಿ ಬಾರಿಯೂ ಕೂಡ ಸಿಎಂ ಪರವಾಗಿ ಸ್ಟ್ರಾಂಗ್ ಆಗಿ ಬೆಂಬಲಕ್ಕೆ ನಿಲ್ತಾ ಇರೋದು ಒಬ್ಬರೇ ಒಬ್ಬರು ಶಾಸಕ, ಅವರು ಬೇರೆ ಯಾರು ಅಲ್ಲ, ಯತೀಂದ್ರ ಸಿದ್ದರಾಮಯ್ಯ. ಈ ಹಿಂದೆ ಪ್ರತಿ ಬಾರಿಯೂ ಕೂಡ ನೇರವಾಗಿ ಸಿಎಂ ಬೆಂಬಲಕ್ಕೆ ನಿಲ್ತಾ ಇದ್ದ ಹಿರಿಯ ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಮಹದೇವಪ್ಪ, ಪರಮೇಶ್ವರ್, ಘಟಾನುಘಟಿ ಮಂತ್ರಿಗಳು ಈಗ ಅದ್ಯಾಕೋ ಗೊತ್ತಿಲ್ಲ ಫುಲ್ ಸೈಲೆಂಟ್ ಆಗ್ಬಿಟ್ಟಿತ್ತು. ಪ್ರತಿ ಬಾರಿಯೂ ಕೂಡ ಸಿಎಂ ಬೆಂಬಲಕ್ಕೆ ನಿಲ್ತಾ ಇರೋದು ಮಾತ್ರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮಾತ್ರ. ಅವರು ಏಕಾಂಗಿ ಆದ್ರ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಬೇಕಾಗಿಲ್ಲ ಅಲ್ವಾ? ಹೀಗೆ ಸಿದ್ದರಾಮಯ್ಯ ಅವರು ಏಕಾಂಗಿ ಆಗಿರೋದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರೇ ಇರಬೇಕು ಅಂತಾನು ಕೂಡ ಲೆಕ್ಕಾಚಾರಗಳಿದ್ದಾವೆ. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಕಡೆಯಿಂದಲೇ ಇದನ್ನೆಲ್ಲ ಮಾಡಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಹೈಕಮಾಂಡ್ ನಾಯಕರು ಫುಲ್ ವಾರ್ನಿಂಗ್ ಕೊಟ್ಟಿರೋದ್ರಿಂದಲೇ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಲ್ತಾ ಇದ್ದ ಸಚಿವರು ಸ್ವಾಮಿ ನಿಷ್ಠೆ ತೋರಲಾರದೆ ಸುಮ್ಮನೆ ಇರಲಾಗದೆ ಧರ್ಮ ಸಂಕಟಕ್ಕೆ ಸಿಲುಕಿದ್ದಾರೆ. ಹಾಗಾಗಿ ಅಸಹಾಯಕರಾಗಿ ಸಿಎಂ ಪುತ್ರ ಯತೀಂದ್ರ ಏಕಾಂಗಿಯಾಗಿ ತಮ್ಮ ತಂದೆಯ ಬೆಂಬಲಕ್ಕೆ ನಿಂತುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರೋದು. ಆದ್ರೆ ಡಿಕೆಗಿಂತ ಅತಿ ಹೆಚ್ಚಿನ ಅನುಭವ ಇರುವ ಸಿದ್ದರಾಮಯ್ಯ ಮಾತ್ರ ಡಿಕೆ ಆಟಕ್ಕೆ ಸೈಲೆಂಟ್ ಆಗ್ತಾರಾ? ಬೇರೆ ಏನ್ ಪ್ಲಾನ್ ಮಾಡ್ತಾರ? ಹಾಗಾದ್ರೆ ಕಾದ್ ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.